ಮಾಜಿ ಸಿಎಂ ಜಯಲಲಿತಾ ಅವರ ನಿಧನದ ನಂತರ ತಮಿಳುನಾಡಿನ ಎಐಎಡಿಎಂಕೆ ಪಾರ್ಟಿ ಒಡೆದ ಮನೆಯಾಗಿತ್ತು. ಇದರ ಭರಪೂರ ಲಾಭವನ್ನು ಡಿಎಂಕೆ ಮೈತ್ರಿಕೂಟ ಪಡೆದುಕೊಂಡಿತ್ತು. ಅಣ್ಣಾ ಡಿಎಂಕೆಯಲ್ಲಿ ಮಾಜಿ ಸಿಎಂ ಎಡಪ್ಪಾಡಿ ಪಳನಿಸ್ವಾಮಿ ಅವರ ಏಕಸ್ವಾಮ್ಯತೆಯ ಬಗ್ಗೆ ಹಲವರು ಆಕ್ರೋಶ ಹೊರಹಾಕಿದ್ದಾರೆ. ಈಗ ಪಾರ್ಟಿಯ ಹಿರಿಯ ನಾಯಕರೊಬ್ಬರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಎಐಎಡಿಎಂಕೆ ಪಾರ್ಟಿಯ ಸಂಸ್ಥಾಪಕ ಮಾಜಿ ಸಿಎಂ ಎಂಜಿ ರಾಮಚಂದ್ರನ್ ಕಾಲದಿಂದಲೂ ಜೊತೆಗಿದ್ದವರನ್ನೇ ಉಚ್ಚಾಟನೆ ಮಾಡಲಾಗಿದೆ. 1972ರಿಂದಲೂ ಜೊತೆಗಿದ್ದ ಹಿರಿಯ ನಾಯಕ ಕೆಎಸ್ ಸೆಂಗೊಟ್ಟಯ್ಯನ್ ಅವರನ್ನ ಪಾರ್ಟಿಯಿಂದ ಹೊರಹಾಕಲಾಗಿದೆ. ಪಕ್ಷದ ರೆಬೆಲ್ ನಾಯಕರಾದ ಟಿಟಿವಿ ದಿನಕರನ್ ಮತ್ತು ಮಾಜಿ ಸಿಎಂ ಪನ್ನೀರ್ ಸೆಲ್ವಂ ಅವರನ್ನ ಭೇಟಿಯಾಗಿದ್ದಕ್ಕಾಗಿ ಅವರಿಗೆ ಈ ಶಿಕ್ಷೆಯನ್ನ ಎಡಪ್ಪಾಡಿ ಪಳನಿಸ್ವಾಮಿ ವಿಧಿಸಿದ್ದಾರೆ. ಇವರ ಭೇಟಿಯ ನಂತರ ದಿನಕರನ್, ಪನ್ನೀರ್ ಸೆಲ್ವಂ ಮತ್ತು ವಿಕೆ ಶಶಿಕಲಾ ಅವರನ್ನ ಪಕ್ಷಕ್ಕೆ ಮರಳಿ ಸೇರಿಸಿಕೊಳ್ಳುವಂತೆ ಸೆಂಗೊಟ್ಟಯ್ಯನ್ ಮನವಿ ಮಾಡಿದ್ದರು. ಮೂವರು ನಾಯಕರನ್ನ ಪಾರ್ಟಿಗೆ ವಾಪಸ್ ಕರೆಸಿಕೊಳ್ಳುವ ಸಂಬಂಧ ರಾಜಕೀಯ ಚಟುವಟಿಕೆ ನಡೆಯುತ್ತಿದೆ. ತೆರೆಯ ಹಿಂದಿನ ಬಿಜೆಪಿ ಪ್ರಯತ್ನಕ್ಕೂ ಸೂಕ್ಷ್ಮ ಎಚ್ಚರಿಕೆ ಸಂದೇಶ ಎಂದು ವಿಶ್ಲೇಷಿಸಲಾಗುತ್ತಿದೆ. ಬಿಜೆಪಿ ಕೂಡ ಈ ಮೂವರು ನಾಯಕರನ್ನ ಎಐಎಡಿಎಂಕೆಗೆ ಸೇರಿಸಿಕೊಳ್ಳುವ ಸಂಬಂಧ ಪ್ರಯತ್ನವನ್ನ ನಡೆಸುತ್ತಿದೆಯಂತೆ. 3 ವರ್ಷದ ಹಿಂದೆ ಈ ಮೂವರು ನಾಯಕರನ್ನ ಪಾರ್ಟಿಯಿಂದ ವಜಾ ಮಾಡಲಾಗಿತ್ತು. ಸೆಂಗೊಟ್ಟಯ್ಯನ್ ಅವರನ್ನು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ವಜಾ ಮಾಡಲಾಗಿದೆ. ಪಾರ್ಟಿಯ ಸಿದ್ಧಾಂತ, ತತ್ವ ಅಥವಾ ಶಿಸ್ತನ್ನ ಮೀರಿದವರಿಗೆ ಇದೇ ಶಿಕ್ಷೆ. ಇದು ಎಲ್ಲರಿಗೂ ಪಾಠವಾಗಬೇಕೆಂದು ಎಡಪ್ಪಾಡಿ ಪಳನಿಸ್ವಾಮಿ ತಮ್ಮ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.